ಎಲ್ರಿಗೂ ನಮಸ್ಕಾರ. ಏನು ಈ ಶುಭ ದಿನ ಒಂದು ನಮ್ಮ ತಮ್ಮನಾದ ಸಮನಾದಂಥ ಶಿವರಾಜ್ ಅವರು, ಅದೇ ರೀತಿ ಇನ್ನೊಂದು ತಮ್ಮನಾದ ರುದ್ರಕೇಶ್ ಅವ್ರಿಗೂ ಇಬ್ಬರಿಗೂ ಸಹ ಎಲ್ಲ ನಮ್ಮ ಅವರ ಎಲ್ಲ ಫ್ರೆಂಡ್ಸು ಮತ್ತು ಎಲ್ಲ ಸ್ನೇಹಿತರು ಮತ್ತು ಎಲ್ಲರೂ ಬಂದು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ದಿನ ಪ್ರತಿ ವರ್ಷ ಕೂಡ ನಮ್ಮ ಶಿವರಾಜ್ ಆಗಲಿ ನಮ್ಮ ಕೇಶವರಾಗಲಿ ಹುಟ್ಟುಹಬ್ಬ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಸರಳವಾಗಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಇವತ್ತು ಸಹ ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡಿ ಹಿರಿಯರೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರು ಚೆನ್ನಾಗಿರಬೇಕು, ಆರೋಗ್ಯ ಇರಬೇಕು, ಇನ್ನು ದೇವರ ಆಶೀರ್ವಾದ ಕುಣಮಲ ವಿನಾಯಕ ಮುಳಬಾಲ ಆಂಜನೇಯ ಸ್ವಾಮಿ ಒಂದು ಆಶೀರ್ವಾದದಿಂದ ಅವ್ರು ಇನ್ನೂ ಆರೋಗ್ಯವಾಗಿರಲಿ, ಇನ್ನೂ ಆಯುಸ್ಸು ಐಶ್ವರ್ಯ ಎಲ್ಲ ಕೊಡಲಿ ಅಂತೇಳಿ ಎಲ್ಲ ನಮ್ಮ ಹಿರಿಯವರೆಲ್ಲ ಕೂಡ ಸಹ ಅವ್ರಿಗೆ ಒಂದು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಶಿವರಾಜು ಅವರು ಹೇಳ್ದಂಗೆ ಪ್ರತಿ ವರ್ಷ ಕೂಡ ಇವರು ಹುಟ್ಟುಹಬ್ಬದ ಆಚರಣೆ ಮಾಡುವಂತಹ ಅದರಲ್ಲೂ ಕೂಡ ಸಹ ಎಲ್ಲ ಬಡವರಿಗೆ ವಿದ್ಯಾಭ್ಯಾಸ ಆಗಲಿ, ಆರೋಗ್ಯ ಆಗಲಿ, ಎಲ್ಲದಕ್ಕೂ ಸಹ ಸಮಾಜ ಸೇವೆ ಮಾಡ್ಕೊಂಬರ್ತಂಥ ನಮ್ಮ ಶಿವರಾಜ್ ಅವರು ಇವತ್ತು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರೊಂದು ನಡೀತಾ ಇರುವಂಥ ದಾರಿಯಲ್ಲಿ ಒಳ್ಳೆಯ ದಾರಿ. ಅದಕ್ಕೆ ಎಲ್ಲ ತಾಲೂಕಿನಂತ ಕೂಡ ಸಹ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಇದಾಯಿತು. ಒಂದು ರೋಟರಿ ಅಧ್ಯಕ್ಷರಾಗಿ ಕೂಡ ಸಹ ಒಳ್ಳೆ ಸೇವೆ ಮಾಡಿದ್ದಾರೆ. ಇವತ್ತು ತಾಲೂಕಿನಂತ ಯಾರೋ ಬರೋರು ಬಂದು ಒಂದು ಹಾಸ್ಪಿಟ್ಲ್ ಆಗಲಿ, ಒಂದು ಎಜುಕೇಷನ್ ಆಗಲಿ, ಏನೋ ಕೈಲಾದ ಸಹಾಯ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡ್ತಾರೆ. ಮುಂದಿನ ತಿಂಗಳವರು ಸಹ ಅದೇ ಥರ ಅವರು ಸಹಾಯ ಮಾಡಿ ಇನ್ನೂ ಮುಂದಿನ ತಿಂಗಳಲ್ಲಿ ಹೆಚ್ಚಿನ ಒಂದು ಅಧಿಕಾರ ಬರಲಿ, ಇದನ್ನು 4 ಜನಕ್ಕೆ ಸಹಾಯ ಮಾಡುವಂಥ ಒಂದು ಧೈರ್ಯ ಕೊಟ್ಟು ಮತ್ತು ಅವರಿಗೆ ಒಂದು ಬಲ ಕೊಡಲಿ ಅಂತ ಇವತ್ತು ಎಲ್ಲರೂ ಬಂದು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಮ್ಮನ ಸಮಾನವಾದಂಥ ರುದ್ರಕೇಶ್ ಅವರು ಕೂಡ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದೆ. ಅವರೂ ಸಹ ಎಲ್ಲರ ಜೊತೆಯಲ್ಲಿದ್ದು ಎಲ್ಲರ ಒಂದು ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನು ಜೊತೆ ಇಟ್ಕೊಂಡು ಹಿರಿಯರು ಯಾವುದೇ ಒಂದು ಮಾತು ಹೇಳಿದ್ರು ಸಹ ಆಯ್ತಾನ ಅಂತ ಹೇಳೋರಂತ ಏನಿದ್ರೆ ಅಂದರೆ ನಮ್ಮ ಕೇಶವ್ ಅವರು ಯಾವುದನ್ನೋ ಒಂದು ಮಾತೇಳಿ ಒಬ್ಬರು ಮಾತನ್ನಿದ್ರಲ್ಲ ಒಬ್ಬನ ಹತ್ರ ಮಾತಾಡಿಸ್ಕೊಂಡಿಲ್ಲ ಅಂತ ಅವರು ನಮ್ಮ ರುದ್ರಕೇಶ್ ಅವರು ಒಳ್ಳೆಯ ಒಂದು ಸ್ನೇಹಿತ ಇಟ್ಕೊಂಡಿದ್ದಾರೆ. ಎಲ್ಲರೂ ತಾಲೂಕಲ್ಲಿ ಕೂಡ ಒಳ್ಳೆಯ ಒಂದು ವ್ಯಕ್ತಿ. ಅವರು ಕೂಡ ಸಹ ಅವ್ರು ಸಹಾಯ ಮಾಡೋದೊಂದು ಸೇವೆಯಲ್ಲಿ ಅವ್ರದ್ದೇ ಒಂದು ಅವ್ರು ಮಾಡೋದು ಯಾರಿಗೂ ಗೊತ್ತಾಗೋದಿಲ್ಲ. ಒಳ್ಳೆ ಸೇವೆ ಮಾಡ್ತಾರೆ. ಯಾರಿಗನ ಪ್ರಾಬ್ಲಮ್ ಅಂದರೆ ನಾನು ಇದ್ದೀನಿ ಅಂತ ಹೇಳ್ತಾರೆ. ಅದೊಂದು ಧೈರ್ಯ, ಆ ಧೈರ್ಯ ಇರುವಂಥ ನಮ್ಮ ಕೇಶವ ಅವರು ಒಳ್ಳೆಯದು. ಅದರಲ್ಲಿ ಇವತ್ತು ಸಹ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಬಂದು ಈ ದಿನ ನಮ್ಮ DVC ಚಂದ್ರಶೇಖರ್ ಅವರಲ್ಲಿ ಮತ್ತು SVR ರಾಮಚಂದ್ರ ಅವರಾಗಲಿ ಮತ್ತು ನಮ್ಮ ನಾರಾಯಣ ಸ್ವಾಮಿನವರು, ಅಮರಣ್ಣವರು, ಅದೇ ರೀತಿ ರಾಮಕೃಷ್ಣನವರು, KMS ಅವರು ಮತ್ತು ನಮ್ಮ ಅರುಣ್ ಕುಮಾರ್ ಅವರು, ನಮ್ಮ ಶಶಿಯಮ್ಮ ಅವರು, ಗೋಪಾಲ್ ಅವರು ಮತ್ತು ಎಲ್ಲರೂ ಸ್ನೇಹಿತರು ಬಂದು ಇವತ್ತನ್ನು ಹುಟ್ಟುಹಬ್ಬವನ್ನು ಅದು ಸರಳವಾಗಿ ಆಚರಣೆ ಮಾಡಿದೆ. ಆ ದೇವರ ಆಶೀರ್ವಾದದಿಂದ ನೀವೆಲ್ಲರೂ ಚೆನ್ನಾಗಿರ್ಬೇಕಂತೇಳಿ ನಾವೆಲ್ಲರೂ ಬಂದು ಈ ಶುಭ ಆರಿಸಿದ್ದೀವಿ. ಹುಟ್ಟುಹಬ್ಬ ಶುಭಾಶಯ ಕೊಟ್ಟು ನಮಸ್ಕಾರ. ಥ್ಯಾಂಕ್ ಯು. ಈ ದಿನ ನನ್ನ ಜೀವನದ ಪ್ರಮುಖ ಇಬ್ಬರು ಸಹೋದರರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಬ್ಬರು ಕೇಶವಣ್ಣವರು ಮತ್ತು ಇನ್ನೊಬ್ಬರು ನನ್ನ ಆತ್ಮೀಯ ಸಹೋದರ ಸ್ನೇಹಿತ ಶಿವರಾಜರವರು. ಅವರ ಒಂದು ಜನ್ಮದಿನ. ಎಲ್ಲರ ಸ್ನೇಹಿತರ ಪರವಾಗಿ ಅವರಿಗೆ ಜನ್ಮ ಶುಭಾಶಯಗಳನ್ನು ಕೋರುತ್ತಾ, ಇವರು ಇಬ್ಬರೂ ಅಷ್ಟೇ ಸದಾ ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ತನ್ನ ಕೈಲಾದ ಒಂದು ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. ಅವರು ಮತ್ತು ಅವ್ರ ಕುಟುಂಬದವರಿಗೆ ದೇವರ ಭಗವಂತ ಒಳ್ಳೇದು ಮಾಡಲಿ, ಇನ್ನು ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಲಿ, ಅವ್ರಿಗೂ ಸಮಾಜ ಸೇವೆ ಮಾಡೋಂಥದ್ದಾಗಲಿ. ಮತ್ತು ಸತ್ಯಣ್ಣವ್ರು ಹೇಳ್ತಾ ಇದ್ದಂಗೆ ಕೇಶವಣ್ಣವರು ಅಷ್ಟೇ, ಅವರು ಏನು ಸಹಾಯ ಮಾಡ್ತಾರೆ ಅದು ಯಾರಿಗೂ ಹೇಳಲ್ಲ, ಬಟ್ ಮಾಡ್ತಾ ಇರ್ತಾರೆ. ತುಂಬ ಶ್ರಮಜೀವಿಗಳು. ಅದೇ ರೀತಿಯಾಗಿ ಶಿವರಾಜ್ ಅವರು ಅಷ್ಟೇ ತುಂಬ ಲವಲವಿಕೆಯಿಂದ ಸದಾ ತಾಲೂಕಿನಲ್ಲಿ ಒಂದು ಯುವ ವೇದಿಕೆ ಅಧ್ಯಕ್ಷರಾಗಿ ಮತ್ತು ರೋಟರಿ ಅಧ್ಯಕ್ಷರಾಗಿ ತುಂಬ ಸೇವೆ ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿನ್ನ ಉನ್ನತ ಮಟ್ಟಕ್ಕೆ ಬೆಳೀಲಿ. ಅವ್ರಿಗೆ ಇಬ್ಬರಿಗೂ ಅಷ್ಟೇ ದೇವರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಎಲ್ಲ ಸ್ನೇಹಿತರ ಪರವಾಗಿ. ಮತ್ತು ಈ ದಿನ ಅವರು ವಿಶೇಷವಾಗಿ ನಾವು ತುಂಬ ಆತ್ಮೀಯ ಸ್ನೇಹಿತರು ಸತ್ಯಣ್ಣವರು ಮತ್ತು ನಮ್ಮ ಉಮೇಶು, ಚಂದ್ರಣ್ಣ ಮತ್ತು SVR ರಾಮಚಂದ್ರಣ್ಣ, ನಾರಾಯಣ ಸಾಮಣ್ಣ ಆಗಲಿ, ಅಮರಣ್ಣ ಮತ್ತು ಕೇಶವಣ್ಣ, ಗೋಪಾಲಣ್ಣ
ಮತ್ತೆ ವಿಶೇಷವಾಗಿ ಸತ್ಯಣ್ಣವರ ಒಂದು ಶಂಕರಣ್ಣ, ಎಷ್ಟೋ ಜನ ಸೇರಿ ಇವತ್ತು ಅವರು ಬೆಳಗ್ಗೆಯಿಂದ ಬ್ಯುಸಿ ಇದ್ರು ಆದ್ರೂ ನಮಗೋಸ್ಕರ ಟೈಮ್ ಕೊಟ್ಟು ಈಗೆಲ್ಲ ನಮ್ಮೆಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಹುಟ್ಟುಹಬ್ಬನ ಆಚರಿಸ್ಕೊಳ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಇನ್ನ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ. ಜೈ ಹಿಂದ್. ಇವತ್ತು ನಮ್ಮ ಕೇಶವಣ್ಣ ಹಾಗೂ ಶಿವರಾಜಣ್ಣ ತಮ್ಮನೇ, ಇಬ್ರು ತಮ್ಮಂದ್ರೆ ಇರ್ಬೋದು, ಇಬ್ರು ಚಿಕ್ಕವ್ರೆ. ಆದ್ರೆ ಜಾಸ್ತಿ ಶಿವರಾಜಣ್ಣ ನನ್ಗೆ ಅಭ್ಯಾಸ. ಆದ್ರೆ ಆತನು ನಮ್ಗಿಂತ ಉನ್ನತ ಇದಕ್ಕೆ ಎಲ್ಲದರಲ್ಲೂ ಬೆಳೆದು ಒಳ್ಳೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಅವರ ಕುಟುಂಬದವ್ರಿಗೂ ಆರೋಗ್ಯ ಕೊಟ್ಟು ಚೆನ್ನಾಗಿರ್ಬೇಕಂತ ನನ್ನ ಸ್ನೇಹಿತರು ಕೋರ್ಕೊಂತ. ಹಂಗೆ ಕೇಶವಣ್ಣವರು ನಮಗೆ ಎರಡು ಮೂರು ವರ್ಷದಿಂದ ಚಿರಪರಿಚಿತರು. ಅವರು ಫ್ಲವರು ಇದು ಮಾಡೋರು. ಆದ್ರೆ ಯಾವ್ದಾದ್ರೆ ಎಲ್ಲಾದ್ರೂ ಇಲ್ಲಿ ದೇವಸ್ಥಾನ ಅಂದ್ರೆ ನಮ್ಮೂರಿಗೆ ಮೊನ್ನೆ 25,000 ರೂಪಾಯಿ ಫ್ಲವರ್ ದೇವಸ್ಥಾನಕ್ಕೆ ಸಂಪೂರ್ಣಕ್ಕೆ ಕೊಟ್ಟಿದ್ದಾರೆ. ಇಂಥ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೂ ಅಷ್ಟೇ, ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಎಲ್ರಿಗೂ ಆರೋಗ್ಯ ಕೊಟ್ಟು ಚೆನ್ನಾಗಿರ್ಲಿ. ಇವತ್ತು ನಮ್ಮ ಎಲ್ಲರ ಸ್ನೇಹಿತರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ಏನು ನಮ್ಮ ತಮ್ಮನಾದಂಥ ಕೇಶವಣ್ಣ ಮತ್ತು ಶಿವರಾಜ್ ಅವರು ಹುಟ್ಟುಹಬ್ಬದ ಶುಭಾಶಯಗಳು ಹೊರಕ್ಕೆ ಇವತ್ತು ಇಲ್ಲಿ ಸೇರಿದ್ದೀವಿ. ಏನು ಈ ಶಿವರಾಜಣ್ಣ ಅಂದರೆ ರೋಟ್ರಿ ಅಧ್ಯಕ್ಷರಾಗಿದ್ದರು. ಅವ್ರದ್ದೇ ಆದಂಥ ಒಂದು ಶೈಲಿಯಲ್ಲಿ ಸಮಾಜ ಸೇವೆ ಮಾಡಿಕೊಂಡು ತಾಲೂಕಲ್ಲಿ ಹೆಸರು ಮಾಡಿಕೊಂಡು ಏನು ಹೋಗ್ತಾ ಇದ್ದಾರೆ. ಅದೇ ರೀತಿ ಕೇಶವಣ್ಣ ಕೂಡ ಅಷ್ಟೇ. ಸುಮಾರು ಒಂದು 300, 400, 500 ಜನಕ್ಕೆ ದಿನಾಲು ಕೆಲಸ ಕೊಡ್ತಾ ಇದ್ದಾರೆ. ಮೊನ್ನೆ ವಿಜಯ ಕರ್ನಾಟಕದ ತಾಲೂಕಲ್ಲಿ ಪ್ರಗತಿಪರ ರೈತ ಅಂತ ಘೋಷಣೆ ಮಾಡಿ ಸನ್ಮಾನ ಮಾಡಿದ್ದಾರೆ. ಅವರು ಅಷ್ಟೇ ಸಮಾಜ ಸೇವೆ ಮಾಡಿಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಸಂತೋಷವಾಗಿರಲಿ. ಅದೇ ಶಿವರಾಜಣ್ಣ ಅಷ್ಟೇ ಸಮಾಜ ಸೇವೆಯಿಂದ ಹಿಡಿದು ಈ ರಾಜಕೀಯವಾಗಿ ಆರ್ಥಿಕವಾಗಿ ಚೆನ್ನಾಗಿ ಬೆಳೆದಿದ್ದಾರೆ. ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಇರಲಿ ಅಂತ ಹೇಳ್ತಾ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಅಣ್ಣಂದರು ಎಲ್ಲರೂ ಸೇರಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಈ ದಿನ ಒಂದು ನಮ್ಮ ಸ್ನೇಹಿತರಿಗೆಲ್ಲ ಒಂದು ವಿಶೇಷವಾದ ದಿನ. ಯಾಕಂದ್ರೆ ಶಿವರಾಜಣ್ಣ ಮತ್ತು ಕೇಶವಣ್ಣ ಅವ್ರದ್ದು ಇಬ್ಬರದ್ದು ಕೂಡ ಒಂದೇ ದಿನ ಹುಟ್ಟುಹಬ್ಬ ಬಂದಿದೆ. ಆದ್ರಿಂದ ನಮಗೆಲ್ಲ ಬಹಳ ಸಂತೋಷದಾಯಕವಾಗಿದೆ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಕೇಶವಣ್ಣ ಅವರು ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಪ್ರಗತಿಪರ ರೈತರು ಅಂತ ವಿಜಯ ಕರ್ನಾಟಕ ಅವರು ಘೋಷಣೆ ಮಾಡಿದ್ದಾರೆ. ಅವರು ರೈತರಿಗೆಲ್ಲ ಒಂದು ಮಾದರಿ ಆಗಿದ್ದಾರೆ. ಅವರನ್ನು ಫಾಲೋ ಮಾಡಿ ರೈತರು ಇನ್ನಷ್ಟು ಮುಂದಕ್ಕೆ ಬರಬೇಕು. ಏನಾದರೂ ಸಮಸ್ಯೆಗಳಿದ್ರೆ ಕೇಶವಣ್ಣ ಹತ್ರ ಬಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತ ಈ ಮೀಡಿಯಾ ಮೂಲಕ ಹೇಳ್ತಾ ಇದ್ದೀನಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ನಮ್ಮ ಶಿವರಾಜಣ್ಣ ಅವರು ಮುಳಬಾಗಿಲು ತಾಲೂಕಿನಲ್ಲಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದ್ದಾರೆ. ಅವರು ಕೂಡ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆಯೇ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಈ ದಿನ ಒಂದು ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಅವರ ಆಸೆ ಆಕಾಂಕ್ಷೆಗಳು ಆ ಭಗವಂತ ಈಡೇರಿಸಲಿ ಅಂತ ನಾವೆಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ದೀವಿ.